ಫಿಲ್ಮ್ ಲ್ಯಾಂಡ್ಗೆ ಹೋಗ್ಬೇಕು ಅಂತಕ್ಕಂಥ ಒಂದು ಬರವಣಿಗೆ, ಒಂದು ನಿರ್ದೇಶಕರಾಗಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥದ್ದನ್ನು ಮನಸ್ಸಲ್ಲೇ ಇಟ್ಕೊಂಡು ಅದನ್ನು ಸುಪ್ತವಾಗಿತ್ತು ಪ್ರತಿಭೆ ಅದು. ಈಗ ಅವನಿಗೆ ಅಂಥ ಅವಕಾಶಗಳು ರಿಯಾಲಿಟಿ ಶೋಗಳ ಮುಖಾಂತರ ಅವನಿಗೆ ಒಲಿದು ಬಂದು ಅಂತ ಹೇಳ್ಬೇಕು ನಾವು. ಈಗ ನೀವೆಲ್ಲ ನೋಡಿದ್ದೀರಿ, ಈಗ ಆಲ್ರೆಡಿ ಝೀ ವಾಹಿನಲ್ಲಿ ಪ್ರಚಾರ ಆದಂಥ ಅವನಿಗೆ ಕಾಮಿಡಿ ಕಿಲಾಡಿಗಳು ದೊಡ್ಡ ಮಟ್ಟದ ಹೆಸರನ್ನು ತಂದು ರನ್ನರ್ ಆಫ್ ಮಟ್ಟಕ್ಕೂ ತನಕ ಹೋಯಿತು. ಆನಂತರ ಬಂದಂಥ DKTನಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರು. ಇತ್ತೀಚೆಗೆ ಅತ್ಯಂತ ಯಶಸ್ಸನ್ನು ಹಾದಿನಲ್ಲಿ ಕರ್ಕೊಂಡು ಹೋಗ್ತಾ ಇರುವಂಥದ್ದು ನಮ್ಮ ಇವತ್ತಿನ ಬಿಗ್ ಬಾಸ್ ಶೋ. ಅದರಲ್ಲಿ ಈಗ ಆಲ್ರೆಡಿ ನೋಡಿದ್ದೀರಿ ನಾವು, ಇನ್ನೇನು ಕೊನೆ ಹಂತದಲ್ಲಿದ್ದೀವಿ. ಕೊನೆ ಹಂತದಲ್ಲಿರತಕ್ಕಂಥದ್ರಲ್ಲಿ ಇಡೀ ಕರ್ನಾಟಕದಾದ್ಯಂತ, ಎಸ್ಪೆಷಲಿ ನಮ್ಮ ಮಂಡ್ಯ ಜಿಲ್ಲೆಗಿಂತ ಹೆಚ್ಚಾಗಿ ನಾನು ಕೇಳ್ಪಟ್ಟೆ, ಈ ಬೆಳಗಾವಿ, ಬಾಗಲಕೋಟೆ ಅಲ್ಲೆಲ್ಲ ಅವ್ನ ಫ್ಯಾನ್ಸ್ ಸಿಕ್ಕಾಪಟ್ಟೆ ಇದ್ದಾರಂತೆ. ಏನು ಸರ್ ಕಾರಣ ಅಂತಂದರೆ ಮುಗ್ಧತೆ, ಹಳ್ಳಿ ಸೊಗಡಿನ ಮಾತು, ಮತ್ತು ಕಿಚ್ಚಾಯಿಸುವಂಥದ್ದು, ತಮಾಷೆ ಹಾಸ್ಯ ಚಟಕ್ಕೆ ಹಾರಿಸುವಂಥದ್ದು, ಅದು ಪ್ಲಸ್ ಆಗ್ತಾ ಇದೆಯಾ ಅಂತ. ಅದು ಅವನಿಗೆ ಹೌದು, ಪ್ರಮುಖವಾಗಿ ಅವನ ಆಕರ್ಷಣೆ ಆಯಿತು. ನೈಜವಾಗಿ ಯಾವ ಸಂದರ್ಭಕ್ಕೆ ತಕ್ಕಂತೆ ಕೆಲವರು ಆಲೋಚನೆ ಮಾಡಿ ಹೇಳ್ತಾರೆ. ಆದರೆ ನಮ್ಮ ನಟರಾಜ್ ಅವರಲ್ಲಿ, ಗೆಲ್ಲಿ ಅವರಲ್ಲಿ ಆ ಸಮಯಕ್ಕೆ ತಕ್ಕಂತೆ ಆ ಪದಗಳು ಕ್ರಿಯೇಟಿವಿಟಿ ಆಗಿಬಿಡುತ್ತೆ. ಅದೇ ಅವನಿಗೆ ಹೆಸರನ್ನು ತಂದುಕೊಡ್ತಾ ಇರುವಂಥದ್ದು.